ಈಗ ನೀವು ಇಲ್ಲಿ ನೋಡ್ತಾ ಇರುವುದು ಇದು ಒಂದು ಜಗತ್ತಿನ 8ನೇ ಅದ್ಭುತ ಅಂತಾನು ಹೇಳ್ಬೋದು ನಾವು. ಯಾಕಂದ್ರೆ ಇಲ್ಲಿ ಜನರ ಸಮಸ್ಯೆಗೆ ಪರಿಹಾರ ಇಲ್ಲ, ಯಾರು ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಬರ್ತಾರೆ ಮಾಡ್ತಾರೆ ಹೋಗ್ತಾರೆ. ನಾವು ಆ ಕಾಂಟ್ರಾಕ್ಟರ್ ಎಲ್ಲ ಬಂದಾಗ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಜನವಸತಿ ಪ್ರದೇಶ ಏನಿದೆ ಅದನ್ನು ಬಿಟ್ಟು ನೀವು ಮಾಡಿ, ಮುಂದೆ ನಮ್ಗಿಷ್ಟು ತೊಂದರೆ ಕೊಡಬೇಡಿ. ಜಾತ್ರೆಯಲ್ಲೆಲ್ಲ ಎಷ್ಟು ತೊಂದರೆ ಆಯಿತು. ಈ ಕೇಂದ್ರ ಸರ್ಕಾರ ಅಡಿ ಬರೋದ್ರಿಂದ ಇದನ್ನು ಎಷ್ಟು ಸತಿ ರಿಕ್ವೆಸ್ಟ್ ಮಾಡಿದ್ವಿ, ಯಾರು ಇಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ. MP ಅವರಂತೂ ಇತ್ಲಾಗ ತಲೆ ಹಾಕ್ಲೂ ಇಲ್ಲ, ಮಕ ಇದು ನೋಡ್ಲೂ ಇಲ್ಲ. ಇಲ್ಲಿ ಲಾಸ್ಟ್ ಟೈಮ್ KDP ಇದ್ರಲ್ಲಾದ್ರೂ ನಾವೆಲ್ಲ ಕೇಳಿದಾಗ ಎಲ್ಲರೂ ಹೋಗಿದ್ವಿ, ನಾವು ಇಲ್ಲಿ ಜನಸಾಮಾನ್ಯರೆಲ್ಲ ಎಲ್ಲರೂ ಕೇಳಿದಾಗ ಇದೆಲ್ಲ ಕೇಂದ್ರ ಸರ್ಕಾರ ಅಧೀನಕ್ಕೆ ಬರ್ತದೆ ಅಂತ ಹೇಳಿದ್ರು. MP ಅವರಿಗೂ ರಿಕ್ವೆಸ್ಟ್ ಮಾಡಿದ್ವಿ, ಇನ್ನೂ ಒಂದು ದಿವಸ ಬಂದು ನೋಡ್ಲಿಲ್ಲ. ಇಲ್ಲೆಲ್ಲ ಪರಿಸ್ಥಿತಿ ನೋಡ್ರಿ ಜನರದ್ದು. ಇಲ್ಲಿ ಇರೋರಿಗೆ ಅನುಭವಿಸ್ತಾ ಇದ್ದಾರೆ. ಎಷ್ಟು ಜನ ಮಕ್ಕಳೆಲ್ಲ ಹಾಸ್ಪಿಟ್ಲಿಗೆ ಅಸ್ತಮ ಎಲ್ಲ ಬಂದಿದೆ ಈಗ, ಆದರೂ ಇಲ್ಲಿ ಯಾರೂ ಬರ್ತಾ ಇಲ್ಲ. ನಾವು ಪಂಚಾಯತಿಂದ ಏನೇನು ಸಪೋರ್ಟ್ ಬೇಕು ಎಲ್ಲ ಮಾಡಿದ್ದೀವಿ. ನೀರು ಬೇಕಂದ್ರು ನಮ್ಮದೇ ಬೋರಲ್ಲಿ ನೀರು ಕೊಟ್ವಿ, ಬೋರ್ ಹಾಳು ಮಾಡೋದ್ರು, ಅದ್ರದ್ದು ದುಡ್ಡು ಕೊಟ್ಟಿಲ್ಲ. ಇಷ್ಟೆಲ್ಲ ಮಾಡಿದ್ರು, ಇಷ್ಟೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಊರು ಜನ ಎಲ್ಲ ಸಪೋರ್ಟ್ ಮಾಡಿದ್ವಿ. ಆದರೂ ಈ ರೀತಿ ಧೂಳಿನ ಪರಿಸ್ಥಿತಿಯಲ್ಲಿ ಇರೋ ಸಂದರ್ಭ ಬಂದು ಒದಗಿದೆ. ಇದಕ್ಕೆ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾ ಈ ನಿಮ್ಮ ಪತ್ರಿಕಾ ಇವರಲ್ಲಿ ಒಂದು ವಿನಂತಿ ಮಾಡ್ತೀನಿ, ಇದ್ರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಯಾರು ಅಧಿಕಾರಿಗಳಿದ್ದಾರೋ, ಯಾರು MP ಇದ್ದಾರೋ, ಇದ್ರ ಜವಾಬ್ದಾರಿಯನ್ನು ತಗೊಂಡು ಜನರಿಗೆ ಒಂದು ಒಳ್ಳೆ ಜೀವ ಉಳಿಸೋ ಕೆಲಸ ಮಾಡಿರಿ ಅಂತ ಇದ್ರ ಮೂಲಕ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಎಲ್ಲರೂ ತಪ್ಪು ತಿಳ್ಕೊಂಡಿದ್ದಾರೆ. ಇದು NH, ಇದು ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ ಅಲ್ಲ ಇದು. ಮತ್ತು ಯಾವುದೇ ರೀತಿ NOC ಕ್ಲಿಯರೆನ್ಸ್ ಎಲ್ಲ ಆಗಿದೆ, ಫಾರೆಸ್ಟ್ ಕ್ಲಿಯರೆನ್ಸ್ ಆಗಿದೆ. KB ಅವ್ರಿಗೆ ದುಡ್ಡು ತುಂಬಿದ್ರೆ KB ಅವರು ಇದು ಶಿಫ್ಟ್ ಮಾಡ್ತಾರೆ, ಅದು ಮಾಡಿಲ್ಲ. ನೀವು ಅಲ್ಲಿ ನೋಡಿರ್ಬೋದು, ಕಂಬಕ್ಕೆ ಗಟ್ರು ಮಾಡಿದ್ದಾರೆ, ಸಿಮೆಂಟ್ ಗಟ್ರು. ನೀರಂತೂ ನೋಡಲೇ ಇಲ್ಲ, ಅದು ಯಾವುದಕ್ಕೂ ರೆಸ್ಪಾನ್ಸ್ ಇಲ್ಲ. 8 ಸತಿ ನೀರು ಹಾಕ್ತೆ, 10 ಸತಿ ನೀರು ಹಾಕ್ತೆ, ಒಂದು ದಿನವೂ ಹಾಕಲ್ಲ ನೀರು ನಮ್ಮದೇ ಇಲ್ಲಿ ಕೆರೆಯನ್ನು ತುಂಬ್ಕೊಂತಾರೆ, ಅಲ್ಲೆಲ್ಲ ಹೋಗ್ತಾರೆ. ಇಂಥ ಇಷ್ಟು ಸಮಸ್ಯೆ, ಜನರು ಇಷ್ಟು ಸಾಯ್ತಾ ಇದ್ದಾರೆ, ಇಲ್ಲಿ ಇಷ್ಟು ಒದ್ದಾಡ್ತಾ ಇದ್ದಾರೆ ಡೈಲಿ ರೋಡ್ ಮೇಲೆ ಬಂದು. ಒಬ್ಬರು ಬರ್ತಾ ಇಲ್ಲ ನೋಡಲಿಕ್ಕೆ. ನಾ MP ಅವರಲ್ಲಿ ಇದನ್ನು ವಿನಂತಿ ಮಾಡ್ತೀನಿ, ದಯವಿಟ್ಟು ನಮ್ಮ ಪರಿಸ್ಥಿತಿಯನ್ನು ನೋಡಿ ನೀವು ಎಷ್ಟು ಇದು ಇಲ್ಲಿ ಬಂದು ನಿಲ್ರಿ ಒಂದು 5 ನಿಮಿಷ, ಅವಾಗ ಗೊತ್ತಾಗತ್ತೆ ಜನರ ಪರಿಸ್ಥಿತಿ ಏನಿದೆ ಅಂತ.